ನಮಸ್ಕಾರ. ಈಗ ಮಲೆನಾಡಿನಲ್ಲಿ ಮಳೆಗಾಲದ ಆರಂಭ ಆಗಿದೆ. ಇದ್ರ ಜೊತೆಗೇನೆ ಹಾವುಗಳ ಮರಿಗಳು ಆಗಾಗ ಅಲ್ಲಲ್ಲಿ ಕಾಣ್ಕೊಳ್ತಾನೆ ಇದ್ದಾವೆ. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಪ್ರತಿ ವರ್ಷ 50,000ಕ್ಕೂ ಹೆಚ್ಚು ಜನ ಹಾವಿನ ಕಡಿತದಿಂದ ಸಾಯ್ತಾ ಇದ್ದಾರೆ. ಜೊತೆಗೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಕೈಯೋ ಕಾಲೋ ಕಳ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮಲ್ಲಿರುವಂತಹ ತಪ್ಪು ತಿಳುವಳಿಕೆ. ಯಾಕಂದ್ರೆ ಹಾವು ಕಚ್ಚಿದಾಗ ಏನ್ ಮಾಡಬೇಕು, ಹಾಗೆ ಮುಖ್ಯವಾಗಿ ಏನ್ ಮಾಡಬಾರ್ದು ಅನ್ನುವಂಥದ್ದು ನಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಬಹಳ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ WHO ಗೈಡ್ಲೈನ್ಸ್ ಪ್ರಕಾರ ಹಾವಿನ ಕಡಿತದ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ತಿಳಿಸಿದಾರೋ ಅದು ಯಾವುದು ಕೂಡ ನಮ್ಮ ಮಕ್ಕಳು ಕಲಿತಾ ಇರುವಂತಹ ಪಠ್ಯಪುಸ್ತಕದಲ್ಲಿ ಅಪ್ಡೇಟ್ ಆಗಲಿಲ್ಲ. ಯಾವುದೇ ಹಾವು ಕಚ್ಚಿದಾಗ ಆ ಜಾಗದಿಂದ ದೂರ ಬನ್ನಿ. ಹಾವನ್ನ ಹುಡುಕುವಂತದ್ದು, ಕೊಲ್ಲುವಂತದ್ದು ಯಾವುದು ಮಾಡಬೇಡಿ. ಮುಖ್ಯವಾಗಿ ಟೆನ್ಷನ್ ಮಾಡ್ಕೋಬೇಡಿ, ಹೆದರ್ಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ಬೇಗ ಆಸ್ಪತ್ರೆಗೆ ಸೇರೋ ವ್ಯವಸ್ಥೆ ಮಾಡ್ಕೊಳ್ಳಿ. ಎಷ್ಟೋ ಸಲ ವಿಷ ಇಲ್ಲದೆ ಇರುವಂತಹ ಹಾವು ಕಚ್ಚಿ ಹೆದರಿ ಹಾರ್ಟ್ ಅಟ್ಯಾಕ್ ಆಗೇ ಸತ್ತಿರುವಂತಹ ತುಂಬಾ ಉದಾಹರಣೆ ಇದಾವೆ. ಕಚ್ಚಿರೋ ಜಾಗ ಊದ್ಕೋಬಹುದು. ಹಾಗಾಗಿ ವಾಚು, ಉಂಗುರ, ದಾರ ಈ ತರ ಏನೇ ಇದ್ರು ಅದನ್ನ ಬಿಚ್ಚಿ ಬದಿಗಿಡಿ. ಕಚ್ಚಿರೋ ಭಾಗದ ಸುತ್ತಮುತ್ತಲು ಏನೂ ಕೂಡ ಕಟ್ಟಬೇಡಿ. ಬಟ್ಟೆ, ದಾರ ಇದು ಯಾವುದು ಕೂಡ ಬೇಡ. ಯಾಕಂತ ಹೇಳಿದ್ರೆ ಇದರಿಂದ ರಕ್ತ ಸಂಚಾರ ನಿಲ್ಬಹುದು, ನಿಮ್ಮ ಟಿಶ್ಯೂ ಡ್ಯಾಮೇಜ್ ಆಗಬಹುದು, ಇದರಿಂದ ಕೈಯೋ ಕಾಲೋ ಕತ್ತರಿಸುವಂತಹ ಪರಿಸ್ಥಿತಿ ಬರಬಹುದು. ಮೂವಿಯಲ್ಲಿ ತೋರಿಸಿದಾಗೆ ಬ್ಲೇಡ್ ಇಂದ ಕೊಯ್ಯೋದಾಗ್ಲಿ, ಬಾಯಿಂದ ರಕ್ತವನ್ನ ಹೀರೋದಾಗ್ಲಿ ಇದು ಯಾವುದು ಕೂಡ ಮಾಡಿ ನಮಗೆ ಯೂಸೇ ಇಲ್ಲ. ಒಂದ್ ನೆನ್ಪಿಟ್ಕೊಳ್ಳಿ, ಕಚ್ಚಿದ ಜಾಗವನ್ನ ಅಲ್ಗಾಡಿಸಬೇಡಿ. ಇದರಿಂದ ರಕ್ತ ಸಂಚಾರ ನಿಧಾನ ಆಗ್ತದೆ. ಇದೇ ನಿಮ್ಗೆ ಹೆಲ್ಪ್ ಆಗುವಂತದ್ದು. ಯಾವುದೇ ಅದು ವೆಹಿಕಲ್ ಯೂಸ್ ಮಾಡಿ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ. ನೀವು ಆರಾಮಾಗಬೇಕು ಅಂತ ಹೇಳಿ ಆದ್ರೆ ಆಸ್ಪತ್ರೆಯಲ್ಲಿ ಸಿಗುವಂತಹ ವಿಷ ನಿರೋಧಕ ಚುಚ್ಚುಮದ್ದಿನಿಂದ ಮಾತ್ರ ಇದು ಸಾಧ್ಯ. ಇತರ ಯಾವುದೇ ಮೂಢನಂಬಿಕೆಗೆ ಒಳಗಾಗಬೇಡಿ. ಈ ವಿಚಾರವನ್ನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಹಾಗೂ ನಿಮ್ಮವರ ಅಮೂಲ್ಯ ಜೀವನ ಉಳಿಸಿ. ಧನ್ಯವಾದ.